ಸಭೆ ನಡೀತಾ ಇದೆ. ನಾನು ತುರ್ತು ಬೇರೆ ಕೆಲಸದ ನಿಮಿತ್ತ ನಾನು ಹೊರಗೆ ಹೋಗ್ತಾ ಇದ್ದೆ. ಈಗಾಗಲೇ ನಮ್ಮೆಲ್ಲರ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದೀವಿ. ರಾಜ್ಯದ ನೆಲ, ಜಲ, ಭಾಷೆ ಇದರ ವಿಚಾರ ಬಂದಾಗ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ. ಏನೋ ದೇವರ ದಯದಿಂದ ಕಳೆದ 2-3 ದಿವಸಗಳಿಂದ ಕಬಿನಿ ಭಾಗದಲ್ಲಿ, ವಯನಾಡು ಭಾಗದಲ್ಲಿ ಮಳೆಯಾದ ಕಾರಣ ನೀರು ಓವರ್ಫ್ಲೋ ಆಗಿ ಹೋಗ್ತಾ ಇರುವಂಥದ್ದು, ನಾವು ಕೊಡಬೇಕಾದಂಥ ನೀರನ್ನು ವರುಣನೇ ದೇವರ ಕೊಟ್ಟ ಹಾಗೆ ಆದ ಕಾರಣ ಸ್ವಲ್ಪ ಮಟ್ಟಿನ ನಮ್ಮ ಆ ಒಂದು ಏನು ಗಂಭೀರತೆ ಇತ್ತು ಅದು ಕಡಿಮೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ಅಲ್ಲಿ ಪ್ರಸ್ತಾಪಗಳಾಯಿತು. ಆದರೆ ಕಾವೇರಿ ಜಲಾನಯನದಲ್ಲಿ ಇನ್ನೂ ಕೂಡ ಭಾರಿ ದೊಡ್ಡ ರೀತಿಯಲ್ಲಿ ನೀರಿನ ಕೊರತೆ ಇರುವಂಥದ್ದು. ಈಗಾಗಲೇ ಆಗಸ್ಟ್ ತಿಂಗಳು ಬಂದು ಒಂದು ರೀತಿಯಲ್ಲಿ ಮಳೆಗಾಲದ ಕೊನೆಯ ಕಾಲಘಟ್ಟಕ್ಕೆ ಬರೋ ಕಾರಣ ನಮ್ಮ ಕಾವೇರಿ KRS ಡ್ಯಾಮ್ನಿಂದ ಜನರಿಗೆ ಬರಬೇಕಾದಂಥ ನೀರು, ಅದನ್ನು ಮುಂದಿನ ದಿನಗಳಲ್ಲಿ ಹೇಗೆ ನಾವು 1 ವರ್ಷಗಳ ಕಾಲ ವಿನಿಯೋಗ ಮಾಡಬೇಕು ಅಂತ ಹೇಳುವಂಥದ್ದು ಈ ಗಂಭೀರ ಪ್ರಶ್ನೆಯಾಗಿ ಉಳಿದಿದೆ. ಆದ ಕಾರಣ ಇವತ್ತು ನಾವು ಚರ್ಚೆ ಮಾಡುವಂಥ ವಿಚಾರಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಚಾರ ಒಂದು ಲೀಗಲ್ ಸೈಡಲ್ಲಿ ಇನ್ನೂ ಕೂಡ 7-8 ವರ್ಷ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಂದ ಮೇಲೆ ಕೂಡ ಒಂದು ಸರಿಯಾದ ಡಿಸ್ಟನ್ಸ್ ಫಾರ್ಮುಲಾ ಇನ್ನೂ ಆಗದಿರುವಂಥದ್ದು. ಇದರ ಬಗ್ಗೆ ಭಾರಿ ಗಂಭೀರತೆಯಿಂದ ನಾವು ಮಾಡಬೇಕಾದಂಥ ಹೆಜ್ಜೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಇಡಬೇಕಾದಂಥ ಅವಶ್ಯಕತೆ ಇದೆ. ಯಾಕೆಂತ ಹೇಳಿದ್ರೆ ಸಾಧಾರಣವಾಗಿ ಇಂಥ ಮಳೆ ಬಾರದಂಥ ಸಮಯದಲ್ಲಿ ಮಾತ್ರ ನಾವು ಇದರ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಜಾಯಮಾನಕ್ಕೆ ಬಿದ್ದುಬಿಟ್ಟಿದ್ದೇವೆ. ಇದು ಆಗಬಾರ್ದು. ಯಾವುದೇ ಸರ್ಕಾರಗಳು ಬಂದರೂ ಕೂಡ ಕಾವೇರಿ ಇದಕ್ಕೆ ವರುಣನ ಕೃಪೆ ಯಾವಾಗ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ ಕಾರಣ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಹಿಡಿಯುವಂಥದ್ದಲ್ಲಿ ನಾವು ಪ್ರಯತ್ನಗಳನ್ನು ಮಾಡದೆ ಕೇವಲ ಯಾವುದೋ ಒಂದು ಸಂದರ್ಭದಲ್ಲಿ ನೀರಿನ ಕೊರತೆ ಆದಾಗ ತಮಿಳುನಾಡು ಕೋರ್ಟಿಗೆ ಹೋಗಿ ನಮಗೆ ನೀರು ಕೊಡಿ ಅಂತ ಕೇಳಿದಾಗ ಮಾತ್ರ ನಾವು ಹೆಜ್ಜೆ ಇಡುವಂಥದ್ದು ಇದು ಸಮಂಜಸ ಅಲ್ಲ ಅಂತ ಹೇಳುವಂಥದ್ದು ಎಲ್ಲರ ಮನಸ್ಸಿಗೆ ಬಂದಿದೆ. ಅದರ ಬಗ್ಗೆ ಒಂದು ಆಗಬೇಕು. ಎರಡನೇದಾಗಿ ಲೀಗಲಿ ಇವತ್ತು ತಮಿಳುನಾಡಿನ ಆ ಬೇಡಿಕೆಗಳನ್ನು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡುವಂಥದ್ದು. ಈಗಾಗಲೇ ಮೇಕೆದಾಟಿನ ಬಗ್ಗೆ ಮತ್ತೊಂದರ ಬಗ್ಗೆ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ DMK ಸದಸ್ಯರು ರೈಸ್ ಮಾಡಿದಾಗ ಭಾರಿ ಕೇಂದ್ರ ಸರ್ಕಾರ ನೇರವಾಗಿ ರಾಜ್ಯ ಸರ್ಕಾರದ ಆ ಬೇಡಿಕೆಗಳು ಏನುಂಟು ಅದು ಸರಿ ಅಂತ ಹೇಳುವಂಥ ರೀತಿಯಲ್ಲಿ ಒತ್ತು ಕೊಟ್ಟದ್ದು. ಸುಪ್ರೀಂ ಕೋರ್ಟು ಇದಕ್ಕೆ ಪೂರಕವಾದಂಥ ಅವರದೇ ಜಾಗದಲ್ಲಿ ಅವರೇ ಆ ನೀರಿಗೆ ಶೇಖರಣೆ ಮಾಡುವಂಥದ್ದಕ್ಕೆ ನಿಮಗೆ ಯಾಕೆ ತಡೆ ಅಂತ ಪ್ರಶ್ನೆ ಕೇಳುವಂಥದ್ದು. ಇದನ್ನೆಲ್ಲವನ್ನು ಅತ್ಯಂತ ಗಂಭೀರವಾದಂಥ ಚರ್ಚೆಗಳನ್ನು ಇವತ್ತು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಗಂಭೀರ ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ. ಮುಂದಿನ ಬರುವ ಮಳೆಗಾಲದವರೆಗೆ ಇನ್ನು ಮಳೆ ಕಡಿಮೆ ಆದಂಥ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ದಿಟ್ಟ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳುವಂಥ ಆಲೋಚನೆಗಳನ್ನು ಮಾಡ್ತಾರೆ. ಮೇಕೆದಾಟು ವಿಚಾರದ ಏನಾದರೂ